ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಏಕೆ, ಏನಾಯ್ತು ಸಾತ್ವಿಕಿ? ನನಗೆ ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ಎಂತ ವಿಳಂಬನೆ ಮಾಡ್ತಾ? ವಿಳಂಬನೆಯಿಲ್ಲ ಸಾತ್ವಿಕಿ, ಆಯ್ತವರು ಇದಕ್ಕೆ ನಾವು ಕೌರವರು ನಮ್ಮ ಆತ್ಮೀಯರಲ್ಲವಿ. ಒಂದು ವೇಳೆ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದಿರುವುದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ ನಾಲ್ವರು ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಮತ್ತೊಂದು ಬಾರಿ ಚಿರದೂತ ಸಲುವಾಗಿ ವನವಾಸಕ್ಕೆ ಕಳೆದು ಸಾತ್ವಿಕಿ. ಅರ್ಜುನ, ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿದರೆ ನೀನು ದ್ವಾರಕೆಗೆ ಹೊರಟೆ ಎಂಬ ಬಳಿಕ ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕಡೆಗೆ ಹೋದರೇನು, ಅವರವರ ಭಾವನಾತ್ಮಕವಾದ ಫಲವರಿಗೆ ಲಭಿಸುವುದಿಲ್ಲ. ಎಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ರಾಜರ ಸಹಾಯವನ್ನು. ನಾನಿಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಸರಿ, ಗುರು ಪಾಂಡವರ ನಮದಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಯೋಧನ, ನೀನು ಕೂಡ ಮರೆಯದು. ನಾನು ಮರೆತಿಲ್ಲ ಅರ್ಜುನ.